ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನ ಊಟಕ್ಕಂತೇಳಿ ಸಿಂಪಲ್ಲಾಗಿ ಶೇಂಗಾ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಅದು ಹಸಿ ಮೆಣಸಿನಕಾಯಿ ಯೂಸ್ ಮಾಡಿಕೊಂಡು ಟೊಮೊಟೊ, ಮೆಣಸಿನಕಾಯಿ, ಶೇಂಗಾ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದನ್ನು ಪೇಸ್ಟ್ ಮಾಡ್ಕೊಂಬರಬೇಕು. ಹಾಗೆ ಒಗ್ಗರಣೆ ಮಾಡ್ಕೋಬೇಕಲ್ಲ ಸಾಂಬಾರಿಗೆ. ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಈ ರುಬ್ಕೊಂಬರ್ತೀವಲ್ಲ, ರುಬ್ಕೊಂಡು ಬಂದಂಥ ಮಸಾಲೆಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಎಷ್ಟು ಸಿಂಪಲ್ ನೋಡಿರಿ ಈ ಸಾಂಬಾರು, ಆದರೆ ರೈಸ್ ಜೊತೆ ತಿಂದರೆ ಬಹಳಷ್ಟು ರುಚಿಯಾಗಿರುತ್ತೆ. ಈ ರುಬ್ಕೊಂಡ್ಬಂದಂಥ ಮಸಾಲೆಯನ್ನು ಒಗ್ಗರಣೆಗೆ ಹಾಕಿ ಇದಕ್ಕೆ ಉಪ್ಪು, ಅರಿಶಿನ, ಮಸಾಲೆ ಹಾಕಬೇಕು. ಈ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಹಸಿ ಮೆಣಸಿನಕಾಯಿ ಸಾಂಬಾರಿದು ಬಹಳಷ್ಟು ರುಚಿಯಾಗಿರುತ್ತೆ. ನಾನಂತೂ ಇದನ್ನು ಭಾಳಷ್ಟು ಇಷ್ಟಪಟ್ಟು ತಿಂತೀನಿ. ಹಾಗೆಯೇ ಸೊಪ್ಪಿನ ಪಲ್ಯನೂ ಕೂಡ ಇವತ್ತು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕಂತೇಳಿ. ನಮ್ಮ ಕಡೆ ಇದಕ್ಕೆ ಕಿರಿಕ್ಸಾಲೆ ಅಂತ ಕರೀತಾರೆ. ನಿಮ್ಮ ಸೈಡ್ ಏನಂತಾರೆ ಈ ಒಂದು ಸೊಪ್ಪಿಗೆ ಅಂಥೇಳಿ ಕಮೆಂಟ್ ಮಾಡಿರಿ. ಈ ಒಂದು ಕಿರಿಕ್ಸಾಲೆ ಪಲ್ಯ ಏನಪ್ಪ ಅಂತಂದರೆ ಬಿಸಿ ರೊಟ್ಟಿ ಜೊತೆಗೆ ಬಹಳಷ್ಟು ಚೆನ್ನಾಗಿ ಆಗುತ್ತೆ. ಈಗ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿದ್ದೀನಿ, ಸಾಸಿವೆ ಹಾಕೋದು. ಹಾಗೆ ಏನಪ್ಪ ಅಂತಂದರೆ ಇದಕ್ಕೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಆದರೂ ಮಾಡ್ಕೊಂಡು ಹಾಕೋಬೋದು, ಇಲ್ಲಪ್ಪ ಅಂತಂದರೆ ಕಟ್ ಮಾಡಿ ಹಾಕೋಬೋದು. ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಗೆ ಸೋಸ್ಕೊಂಡಂಥ ಸೊಪ್ಪನ್ನು ಹಾಕಿ ಬಾಡಿಸ್ಬೇಕು. ಅದು ಏನಪ್ಪ ಅಂದರೆ ಕರಿಗೆ ಸ್ವಲ್ಪ ಆಗುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರಿಶಿನ ಹಾಕೋದು. ಇದು ಪಲ್ಯ ರೆಡಿ ಆಯಿತು. ಇವತ್ತಿನ ಒಂದು ಲಾಗ್ ಇಷ್ಟೇ. ಈ ಒಂದು ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್